ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಂದು ಒಂದು ಸಾಕ್ಷಿ ಸಮೇತ ನನಗೆ ಆಗಿದ್ದು ಒಂದು ಘಟನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಅದಂದರೆ ನಾನಿವಾಗ ನಮ್ಮ ಕಂಪನಿಗೆ ಮೆಷಿನ್ರೀಸ್ ತರೋಕ್ಕಾಗಲಿ, ಹಾಗೆ ಹರ್ಬ್ಸ್ ಎಲ್ಲ ತರೋಕ್ಕಾಗಲಿ, ಸೀಗೆ ಪುಡಿ ತರೋಕ್ಕಾಗಲಿ, ಬೇರೆ ಬೇರೆ ನಮ್ಮ ಆಯಿಲ್ ಬೇಕಾಗಿರೋ ಹರ್ಬ್ಸ್ ಎಲ್ಲ ತರೋಕ್ಕಾಗಲಿ ತುಂಬ ಓಡಾಡ್ತಾ ಇದ್ದೀನಿ. ಈ ಓಡಾಟದಲ್ಲಿ ನಡೆದಿರೋ ಒಂದು ಕೆಟ್ಟ ಪ್ರಸಂಗ, ಕೆಟ್ಟ ಘಟನೆ ನನಗೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೇಕು. ಲಾಸ್ಟ್ ಟೈಮ್ ನಾನು ಸ್ವಲ್ಪ ಹರ್ಬ್ಸ್ ಎಲ್ಲ ತರೋಕ್ಕೆ ಕೊಯಂಬತ್ತೂರಿಗೆ ಹೋಗಿದ್ದೆ. ಕೊಯಂಬತ್ತೂರಿಗೆ ಹೋದಾಗ ಅಲ್ಲಿ ನಾನು ಜನರಲಿ ನಂದು ಫುಡ್ ಹ್ಯಾಬಿಟ್ ಏನಂತಂದರೆ, ಹೊರಗಡೆ ಹೋದಾಗ ನಮಗೆ ಜಾಸ್ತಿ ಆಹಾರ ತಿಂದರೆ ಹೊಟ್ಟೆಗೆ ಹಾನಿ ಆಗದೆ ಇರೋ ಥರದ್ದು ತುಂಬ ಮೈಲ್ಡ್ ಆಗಿರೋದು ಮಾತ್ರ ನಾನು ತಿನ್ನೋದು. ಹಾಗೆಯೇ ನಾನು ಕ್ಯಾರಿ ಮಾಡ್ತೀನಿ ಫುಡ್ ಎಲ್ಲೋದ್ರೂ ಅಂತ ನಿಮ್ಮ ಜೊತೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರಿ ಮಾಡೋದು. ನಾವೊಂದು 4-5 ಡೇಸ್ಗೆ ಹೋಗಿದ್ದು. 2 ಡೇಸ್ಗೆ ಆಗೋಷ್ಟು ನಾನು ಊಟ ಎಲ್ಲ ತೊಗೊಂಡೋಗಿದ್ದೆ. ಚಪಾತಿ, ಟೊಮ್ಯಾಟೊ ಗೊಜ್ಜು, ಮತ್ತು ಒಂದು ದಿವಸಕ್ಕೆ ಬೆಳಗ್ಗೆ ಅವಲಕ್ಕಿ ತೊಗೊಂಡೋಗಿದ್ದೆ, ಮಧ್ಯಾಹ್ನಕ್ಕೆ ಸೊಪ್ಪಿನ ಹುಳಿ ಅನ್ನ ತೊಗೊಂಡೋಗಿದ್ದೆ, ರಾತ್ರಿಗೆ ಚಪಾತಿ ಟೊಮೆಟೊ ಗೊಜ್ಜು, ನೆಕ್ಸ್ಟ್ ಡೇಗೂ ಚಪಾತಿ ಟೊಮೆಟೊ ಗೊಜ್ಜು ಆಯಿತು. ಆಮೇಲೆ ಮತ್ತೆ ಬರೀ ಅನ್ನ ಮೆತ್ತಗೆ ಮಾಡ್ಕೊಂಡು ತೊಗೊಂಡೋಗಿದ್ದೆ, ವೈಟ್ ರೈಸ್. ಅದು ಕೂಡ ಮೊಸರನ್ನ ಕಾಯ್ತು, ಉಪ್ಪಿನಕಾಯಿ, ಚಟ್ನಿ ಪುಡಿ ಇದೆಲ್ಲ ತೊಗೊಂಡೋಗಿದ್ದೆ. 2 ದಿವಸಕ್ಕೆ ಮುಗೀತು. ಸೊ 3ನೇ ದಿವಸದಿಂದ ಹೋಟೆಲಲ್ಲಿ ತಿನ್ನಬೇಕಲ್ಲ, ನಾನು ಎಲ್ಲಿ ಹೋದ್ರೂ ಇಡ್ಲಿನೇ ಫಸ್ಟ್ ಪ್ರಿಫರ್ ಮಾಡೋದು. ಇಡ್ಲಿ, ಚಟ್ನಿ ಒಂದೊಂದು ಸಲ ತಿಂತೀನಿ. ಚಟ್ನಿಗೂ ಒಂದೊಂದು ಸಲ ನೀರು ಯಾವ್ದು ಹಾಕಿರ್ತಾರೋ, ಹೆಂಗೆ ಗ್ರೈಂಡ್ ಮಾಡಿರ್ತಾರೋ ಅನ್ನೋದು ಒಂಚೂರು ಭಯ ಇರುತ್ತೆ. ಆದರೆ ಎಲ್ಲದೂ ಕೂಡ ಅಷ್ಟೊಂದು ನಾವು ಹೋಗಿದ್ದ ಕಡೆ ನೋಡೋಕ್ಕಾಗಲ್ಲ, ನಮ್ಮದು ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಬೇಕಲ್ಲ. ಸೊ ಅದಕ್ಕೆ ಚಟ್ನಿ ಎಲ್ಲ ತಿಂತೀನಿ. ಇಡ್ಲಿ ಜೊತೆ ಏನು ಕೊಟ್ಟರು ತಿಂತೀನಿ. ಆ ಥರ ಇಡ್ಲಿ, ಪೊಂಗಲ್ ಈ ಥರ ತಿಂತೀನಿ ನಾನು. ಆಯಿಲ್ದು, ಎಣ್ಣೆದು, ಇದು ದೋಸೆ ಗೀಸೆ ಎಲ್ಲ, ಪೂರಿ ಎಲ್ಲ ತಿನ್ನೋದಿಲ್ಲ. ಹೀಗೇ ತಿಂತಾಗ ನನ್ನ ಹಸ್ಬೆಂಡ್ ಏನಂತ ಅಂದರು, ನೀನು ಎಲ್ಲೋದ್ರೂ ಆ ಇಡ್ಲಿ ಮತ್ತು ಪೊಂಗಲ್ ಇಷ್ಟು ಮಾತ್ರ ತಿಂತೀಯಲ್ಲ, ನೀನು ಬೇರೆ ಏನಾದರೂ ಹೊರಗಡೆ ಹೋದಾಗ ಟ್ರೈ ಮಾಡಬೇಕು, ಒಂಚೂರು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನಗೆ ಅಂದರು. ನೀನು ಏನು ತಿನ್ನೋದೇ ಇಲ್ಲ, ಇಷ್ಟೇ ಮಾಡ್ತೀಯ. ನಾವು ನಿನ್ನೆ ನೋಡ್ಕೊಂಡು ನಮಗೂ ಏನು ತಿನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಅವರು ಏನು ತಿನ್ನಲ್ಲ, ಆದರೆ ಒಂದು ಸ್ವಲ್ಪ ತಮಾಷೆ ಮಾಡಿದ್ರು, ನೀನು ಹಿಂಗೆ ತಿಂದಿದ್ರೆ ನಮಗೂ ಏನು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸರಿ, ನಾನು ಬೇರೆ ಇಲ್ಲಿ ರೆಗ್ಯುಲರಾಗಿ ಇಲ್ಲಿ ಕರ್ನಾಟಕದಲ್ಲಿ ಸಿಗದೇ ಇರೋದು ಇದು ಆಪ್ಪಮ್ಮು ಮತ್ತು ಇಡಿಯಪ್ಪಮ್ಮು, ಈ ಥರ ಇದು ಅಕ್ಕಿ ಶಾವಿಗೆ, ಈ ಥರದ್ದೆಲ್ಲ ಅದುವೆ ಅಲ್ಲಿ ಡೈಲಿ ಟಿಫಿನ್ಗೆ, ಈವ್ನಿಂಗ್ ಟಿಫಿನ್ಗೆಲ್ಲ ಅದೇ ಸಿಗುತ್ತೆ. ಸರಿ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದು. ಮುಂದಿನ ಈಗ ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ಯಾವ ಥರ ಅಪ್ಪಮ್ಮ ತೊಗೊಂಡೆ, ಹೇಗೆ ನಾನು ಸಫರ್ ಮಾಡಿದೆ, ಆಮೇಲೆ ಹೇಗೆ ನಾನು ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಬಂದೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ವಿಡಿಯೋದಲ್ಲಿ ಸಾಕ್ಷಿ ಸಮೇತ ತೋರಿಸ್ತೀನಿ ಬನ್ನಿ. ನೈಟ್ ಹೋಟೆಲಿಗೆ ಬಂದ್ವು. ಅಲ್ಲಿ ತಮಿಳ್ನಾಡಿನಲ್ಲೆಲ್ಲ ಸಾಮಾನ್ಯ ಈ ಮದುವೆ ಮನೇಲೆಲ್ಲ ಎಲೆ ಹಾಕಿ ಊಟ ಬಡಿಸ್ತಾರಲ್ಲ, ಆ ಥರ ಒಂಥರ ಆ್ಯಂಬಿಯನ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಮೊದಲೇ ಬಾಳೆ ಎಲೆ ಅಂತ ಅಂದರೆ ಒಂದು ತುತ್ತು ಅನ್ನ ನಮ್ಗೆ ಯಾವಾಗಲೂ ಜಾಸ್ತಿ ಸೇರುತ್ತೆ. ಅದರಲ್ಲೂ ಈ ಥರ ಆ್ಯಂಬಿಯನ್ಸ್ ಅಂತ ಅಂದರೆ ಇನ್ನೂ ಒಂದು ತುತ್ತು ಜಾಸ್ತಿ ಸೇರುತ್ತೆ. ಅದರಲ್ಲೂ ಬಾಳೆ ಎಲೆ ಊಟ ಅಂತ ಅಂದರೆ ಎಷ್ಟು ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ, ಹಾಗೂ ಎಷ್ಟು ರುಚಿಕರ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತು. ನಾನು ಫಸ್ಟು ಇಡ್ಲಿನೇ ತೊಗೊಂಡೆ, ನನಗೇನು ಬೇಡ ಅಂತ ಅಂದ್ಬಿಟ್ಟು ಒಂದು ಇಡ್ಲಿ ತೊಗೊಂಡು ಅದಕ್ಕೆ ಚಟ್ನಿ, ಸಾಂಬಾರು ಮಾಮೂಲಿ ಹಾಕೋ ಥರದ್ದು ಹಾಕಿದ್ರು. ಬೇರೆ ಎಲ್ಲ ಏನೇನೋ ತೊಗೊಳ್ತೀರ, ನಾನು ಹೇಳಿದೆ, ನನ್ನ ಹಸ್ಬೆಂಡ್ ಹೇಳಿದ್ರು ಅಂತ ಅಂದ್ಬಿಟ್ಟು. ಸೊ ಅದೇನು ಅಂತ ಕೇಳಿದೆ, ಅದೇನೋ ನೂಡಲ್ಸು ಏನೋ ಹೇಳಿದ್ರು. ಸರಿ, ಆಮೇಲೆ ನಾನು ಇಡ್ಲಿ ಎಲ್ಲ ತಿಂದ್ವು. ಅದಕ್ಕೆ ಇಡ್ಲಿ ಮತ್ತು 2 ಥರ ಚಟ್ನಿ ಮತ್ತು ಸಾಂಬಾರು ಎಲ್ಲ ಕೊಟ್ಟಿದ್ದು. ಸಾಂಬಾರೇನಷ್ಟು ಇಷ್ಟ ಆಗಲಿಲ್ಲ. ವೈಟ್ ಚಟ್ನಿನಲ್ಲಿ ಇಡ್ಲಿ ತಿಂದು ಆಯಿತು. ನೆಕ್ಸ್ಟು ನಾನು ಹೇಳಿದ್ನಲ್ಲ, ಅಪ್ಪಮ್ಮ ಆರ್ಡ್ರ್ ಮಾಡಿದ್ವು ಅಂತ ಅಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನಂದು ಬ್ಯಾಡ್ ಟೈಮು. ಸೊ ಅಪ್ಪಮ್ಮ ತೊಗೊಂಡ್ವು. ಸ್ವಲ್ಪ ನನಗೇನೋ ಅಪ್ಪಮ್ಮ ಹುಳಿ ವಾಸನೆ ಅಂತ ಅನ್ನಿಸ್ತು. ಯಾಕೆಂದರೆ ನನಗೆ ಸ್ವಲ್ಪ ಅಲರ್ಜಿ ಇದೆ, ಹುಳಿ ಮೊಸರು, ಆಮೇಲೆ ಹುಳಿ ಪದಾರ್ಥ ಅಂದರೆ ನಿಂಬೆಹಣ್ಣು, ಹುಣಸೆ ಹುಳಿ, ಟೊಮ್ಯಾಟೊ ಹುಳಿ ಅಂದರೆ ಪ್ರಾಬ್ಲಮ್ ಇಲ್ಲ. ನನಗೆ ಫರ್ಮೆಂಟೇಷನಲ್ಲಿ ಓವರ್ ಫರ್ಮೆಂಟೇಷನ್ ಆಗಿರುತ್ತೆ ನೋಡಿ ಹುಳಿ, ಆ ಪದಾರ್ಥ ನನಗೆ ಆಗಲ್ಲ. ನನಗೆ ಒಂಥರ ವೀಸಿಂಗ್ ಬಂದಂಗೆ ಆಗುತ್ತೆ, ಗಂಟ್ಲು ಕರಕರ ಅನ್ನತ್ತೆ. ಮಜ್ಜಿಗೆನೇ ಒಂಥರ ಪಂಜೆಂಟ್ ಸ್ಮೆಲ್, ಒಂಥರ ಘಾಟ್ ವಾಸನೆ ಬರೋಷ್ಟು ಹುಳಿಯಾಗಿರುತ್ತೆ ನೋಡಿ, ಅದು ತಿನ್ನೋಕ್ಕಾಗೋದೇ ಇಲ್ಲ ನನಗೆ. ತಿಂದರೆ ವೀಸಿಂಗ್ ಥರ ಆಗುತ್ತೆ. ಆ್ಯಂಟಿ ಅಲರ್ಜಿಕ್ ಟ್ಯಾಬ್ಲೆಟ್ ತೊಗೊಂಡೇ ಸರಿ ಮಾಡ್ಕೋಬೇಕು. ಆಮೇಲೆ ಮಾಡೋ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಒಂಥರ ಹುಳಿ ವಾಸನೆ,
ಅವರು ಈಸ್ಟ್ ಎಲ್ಲ ಹಾಕಿ ಮಾಡಿರ್ತಾರಲ್ವಾ, ಅದು ಓವರ್ ಫರ್ಮೆಂಟೇಶನ್ ಆಗಿದೆ. ತಿಳಿದವರು ಈ ಆಯುರ್ವೇದ ಹಾಗೂ ಸ್ವಲ್ಪ ನ್ಯಾಚುರೋಪತಿ ಗೊತ್ತಿರೋರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಓವರ್ ಫರ್ಮೆಂಟೆಡ್ ಫುಡ್ ವಿಷಕ್ ಸಮಾನ ಅಂತ, ತಿನ್ಲೇಬಾರ್ದಂತೆ ಓವರ್ ಫರ್ಮೆಂಟೆಡ್. ಒಂದು ಟೈಮ್ ಫರ್ಮೆಂಟೇಶನ್ ಆಗೋ ತನಕ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಸ್ವಲ್ಪ ಹುಳಿ ಜಾಸ್ತಿಯಾಗಿ ಓವರ್ ಫರ್ಮೆಂಟೆಡ್ ಆದ್ರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಆಗಿ ಕನ್ವರ್ಟ್ ಆಗತ್ತಂತೆ. ಸೊ ಅಲ್ಲಿಂದ ನಂಗೆ ಹಸಿವೆ ಮುಚ್ಚೋಯ್ತು. 3-4 ಡೇಸ್ ನಾನು ಏನು ತಿಂದಿಲ್ಲ, ಹಸಿವಾಗ್ತಿಲ್ಲ. ನಾನು ಸಾಮಾನ್ಯ ಒಂದು ಟೈಮ್ ಕೀಪ್ ಅಪ್ ಮಾಡ್ತೀನಿ, 9:30-10 o'clock ಒಳಗಡೆ ಊಟ ಇಲ್ಲ, ತಿಂಡಿ ತಿನ್ನೋ ಅಭ್ಯಾಸ ಎಲ್ಲ ಇದೆ. ಅದು ಏನು ಇಲ್ಲ. ನನಗೆ ನನ್ನ ಬಾಡಿ ಮೇಲೆ ಆಶ್ಚರ್ಯ ಆಗಿದೆ, ಏನಿದು ಹಸಿವೆ ಆಗ್ತಿಲ್ವಲ್ಲ, ಹೊಟ್ಟೆ ತುಂಬ್ದಂಗೆ ಇದೆಯಲ್ಲ ಅಂತಂದ್ರೆ, ಹೊಟ್ಟೆ ಚುಚ್ಚಿದಂಗ ಆಗತ್ತೆ, ಎಲ್ಲ ಆಗತ್ತೆ, ಆದ್ರೂ ನಂಗೆ ಹಸಿವೆ ಆಗ್ತಾ ಇಲ್ಲ. ಸರಿ, ಮನೆಗ್ ಬಂದ್ಮೇಲೆ ಇವಾಗ ನೋಡಿದ್ರಲ್ಲ ನೀವು, ಅನ್ನ ನೆನೆ ಹಾಕ್ಬಿಟ್ಟು ಅದರಲ್ಲಿ ಪ್ರೋಬಯೋಟಿಕ್ಸ್ ಮಾಡ್ಕೊಂಡು ಕುಡ್ದೆ. ಇವಾಗ ನೀವು ನೋಡ್ತಿರೋದು ಬೇವಿನ ಹೂವು ಜರಡಿ ಆಡ್ತಾ ಇರೋದು. ನಾವು ಅಂಗಾಯ ಪುಡಿ, ನಮ್ದು ಪ್ರಾಡಕ್ಟ್ ಇದೆಯಲ್ಲ, ಈ ಪ್ರಾಡಕ್ಟ್ ಮಾಡಕ್ಕೆ ಅಂಗಡಿಯಿಂದ ತಂದಿರೋ ಬೇವಿನ ಹೂವನ್ನ ಮತ್ತೆ 2 ಸಲ ಕ್ಲೀನ್ ಮಾಡಿ ಜಾಲಿಸಿ ಎಲ್ಲ ಹಾಕ್ತಿವಿ ಅಂತ ನೀವು ನೋಡಿದೀರ. ನಾನು ಸಪರೇಟ್ ಆಗಿ ಕಿಚನ್ ಅಲ್ಲೂ ಒಂದು ಡಬ್ಬದಲ್ಲಿ ಬೇವಿನ ಹೂವು ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಆ ಬೇವಿನ ಹೂವನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು 1-2 ತುತ್ತು ಅನ್ನ ತಿಂದೆ, ಆದ್ರೂ ಸರಿ ಹೋಗ್ಲಿಲ್ಲ. ಲಾಸ್ಟ್ ಅಲ್ಲಿ ನಮ್ದು ಟ್ರೆಡಿಷನಲ್ ರೈಸ್, ಪಾರಂಪರ್ಯ ಅಕ್ಕಿಗಳು, ಬ್ಲಾಕ್ ರೈಸ್ ಗಂಜಿ ಪೌಡ್ರು ಮಾಡಿದೀನಲ್ಲ. ಪಾರಂಪರ್ಯ ಅಕ್ಕಿ ಅಂತ ಅಂದ್ರೆ ಬ್ಲಾಕ್ ರೈಸ್ ಅಲ್ದೇನೆ ಮಾಪಿಳೆ ಸಾಂಬಾರ್, ರಕ್ತಸಾಲಿ, ಕಾಟಯಾನಂ, ಪೂಂಗಾರ್ ರೈಸ್ ಇದೆಲ್ಲ ಹಾಕಿ ಸ್ವಲ್ಪ ಹರ್ಬ್ಸ್ ಎಲ್ಲ, ಅಂದ್ರೆ ನಮ್ದು ಅಡಿಗೆ ಮನೇಲಿ ಯೂಸ್ ಮಾಡೋ ಹರ್ಬ್ಸ್ ಎಲ್ಲಾನು ಹಾಕಿ ಗಂಜಿ ಪೌಡ್ರ್ ಮಾಡಿದೀನಿ ನೋಡಿ. ಇದೆಲ್ಲದು ಇದು ಬ್ಲಾಕ್ ರೈಸ್ ಸಪರೇಟ್ ಪೌಡ್ರ್ ಮಾಡ್ಕೊಂಡಿರೋದು, ಹಾಗೂ ಇದೆಲ್ಲ ಬೇರೆ ಬೇರೆ ರೈಸ್ಗಳು, ಈ ತರ ಮಿಕ್ಸ್ಚರ್ ಆಫ್ ಸೋ ಮೆನಿ ರೈಸಸ್ ಅಂತಾನೆ ಹೇಳ್ಬೋದು ನಿಮ್ಗೆ. ಇದು ಎಲ್ಲದು ಮಾಡಿ ಒಂದು ಗಂಜಿ ಪೌಡ್ರ್ ಮಾಡ್ಕೊಂಡಿದೀನಿ. ಬಹಳ ಚೆನ್ನಾಗಿದೆ, ತುಂಬಾ ಶಕ್ತಿಶಾಲಿ ಈ ಅಕ್ಕಿ ಗಂಜಿ ಪೌಡರ್. ನಮ್ದು ಅಂಗಾಯ ಪುಡಿ ಹಾಗೆ ಬೇವಿನ ಹುರ್ಕೊಂಡು ತಿಂದಿದ್ದು, ಇದರಿಂದೆಲ್ಲ ಸ್ವಲ್ಪ ಒಂದು 50% ಸರಿ ಹೋಯ್ತು. ಸರಿ, ನನ್ಗೆ ಹೊಟ್ಟೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಅಂದ್ರೆ, ಗುಡ್ ಬ್ಯಾಕ್ಟೀರಿಯಾಸ್ ನಾನೇ ಫಾರ್ಮೇಶನ್ ಮಾಡ್ಕೋಬೇಕು ಹೊಟ್ಟೆ ಒಳಗಡೆ ಅಂತ ಅನ್ಬಿಟ್ಟು ಈ ಬ್ಲಾಕ್ ರೈಸ್ ಗಂಜಿ ಪೌಡರ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದೇನಿಲ್ಲ, ನೀರಿಗೆ 1-2 ಸ್ಪೂನು ನಮ್ದು ಪಾರಂಪರ್ಯ ಅಕ್ಕಿ ಗಂಜಿ ಪುಡಿ ಹಾಕ್ಬಿಟ್ಟು ಅದನ್ನ ಕುದಿಯೋ ತನಕ ಚೆನ್ನಾಗಿ ಬೇಯಿಸ್ಬೇಕು. ಅದನ್ನ ಬೇಯಿಸ್ಬಿಟ್ಟು ಒಂದ್ ಸ್ವಲ್ಪ ಮಾಮೂಲಿ ಬೇರೆ ಗಂಜಿ ಪೌಡರ್ಗಿಂತ ಸ್ವಲ್ಪ ನಿಧಾನ, ಯಾಕೆಂದ್ರೆ ಇದೆಲ್ಲ ಹಾರ್ಡ್ ರೈಸ್ಗಳಿದೆಲ್ಲ. ಈ ಗಂಜಿ ಎಲ್ಲ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇದು ಫ್ಲಾಕ್ಸ್ ಸೀಡ್ಸ್ ಇರುತ್ತಲ್ವಾ, ಆ ಫ್ಲಾಕ್ಸ್ ಸೀಡ್ಸ್ ನ 1 ಸ್ಪೂನ್ ಪೌಡರ್ ಮಾಡಿ ಫ್ರೆಶ್ ಆಗಿ ಹಾಕೊಂಡೆ. ಫ್ಲಾಕ್ಸ್ ಸೀಡ್ಸ್ omega-3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಒಂದು ಬ್ಯಾಕ್ಟೀರಿಯಾಸ್ ಫಾರ್ಮ್ ಮಾಡಕ್ಕೆ, ಗುಡ್ ಬ್ಯಾಕ್ಟೀರಿಯಾಸ್, ಹಾಗೂ ಶಕ್ತಿನೂ ಸಿಗುತ್ತೆ, ಹಾಗೂ ಫೈಬರ್ ಜಾಸ್ತಿ ಇರೋದ್ರಿಂದ ನಂಗೆ ಹೊಟ್ಟೆ ಕ್ಲೀನ್ ಆಗೋಕ್ಕೂ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು. ಯಾವಾಗ್ಲೂ ಅಷ್ಟೇ ಫ್ಲಾಕ್ಸ್ ಸೀಡ್ಸ್ ನ ಪೌಡರ್ ಮಾಡಿ ಇಟ್ಕೊಳ್ಬಾರ್ದು, ಇಲ್ಲ ಫ್ರೈ ಮಾಡಿ ಚಟ್ನಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಬಾರ್ದು, ಇಲ್ಲ ಫ್ರೈ ಮಾಡಿ ಅದು ಫ್ಲಾಕ್ಸ್ ಸೀಡ್ಸ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ತಿಳಿದವ್ರು ಹೇಳೋದು omega-3 ಫ್ಯಾಟಿ ಆಸಿಡ್ಸ್ ಎವಾಪ್ರೇಟ್ ಆಗ್ಬಿಡುತ್ತೆ, ಏನು ಯೂಸ್ ಇಲ್ಲ ಅದರಲ್ಲಿ, ಸುಮ್ಮನೆ ಹಸ್ಕ್ ಹೊಟ್ಟು ತರ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು. ಅದಕ್ಕೆ ನಮ್ಮ ಪಾರಂಪರ್ಯ ಅಕ್ಕಿನ ಗಂಜಿ ಪೌಡ್ರ್ ಯಾರ್ಯಾರು ತಗೊಂಡಿದಿರೋ ಅವರು ಎಲ್ಲಾರು ಫ್ರೆಶ್ ಆಗಿ ಫ್ಲಾಕ್ಸ್ ಸೀಡ್ಸ್ ನ ಪೌಡರ್ ಮಾಡಿ ಹಾಕೊಂಡ್ರೆ ತುಂಬಾ ಲಾಭ, ತುಂಬಾನೇ ಒಂದು ಪ್ರಯೋಜನ ಇರುತ್ತೆ. ಇದಕ್ಕೆ ಒಂದು ಫ್ರೆಶ್ ಮಜ್ಜಿಗೆನ, ಮೊಸರನ್ನ ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿ ಹಾಕೊಂಡೆ ನಾನು. ಇದಕ್ಕೆ ಮಜ್ಜಿಗೆ, ಉಪ್ಪು ಬೇಕಾದ್ರೂ ಹಾಕೊಳ್ಬಹುದು, ಇಲ್ದೆ ಹೋದ್ರೆ ಬೆಲ್ಲ ಮತ್ತೆ ಹಾಲ್ ಬೇಕಾದ್ರೂ ಹಾಕೊಂಡ್ ಕುಡಿಬಹುದು, ಅದು ನಿಮ್ದು ಅನುಕೂಲ. ಈ ತರ ಮಾಡ್ಕೊಂಡು ನಂಗೆ ಊಟನೇ ಸೇರ್ತಾ ಇರ್ಲಿಲ್ವಲ್ಲ, ಇದು ಗಂಜಿ ಮಾಡ್ಕೊಂಡು ನಾನು 1-2 ದಿವಸ ಕುಡ್ದೆ. ಇದಾದ್ಮೇಲೆ ಹೀಗೆ ಗಂಜಿ ಮಾಡ್ಬಿಟ್ಟು ರಾತ್ರಿ ಗಂಜಿ ಮಾಡಿ ಇಟ್ಬಿಟ್ಟು ಅದಕ್ಕೆ ಬೇಕಾದ್ರೆ ಒಂಚೂರು ಉಪ್ಪು ಹಾಕಿ, ಇದಕ್ಕೆ ಹಾಲು, ಮೊಸರು, ಸಕ್ಕರೆ ಏನು ಹಾಕ್ಬಾರ್ದು, ಬರೀ ಗಂಜಿ ಮಾಡ್ಬೇಕು, ಪ್ಲೇನ್ ಗಂಜಿ. ಈ ಗಂಜಿ ಮಾಡ್ಬಿಟ್ಟು ರಾತ್ರಿ ಮುಚ್ಚಿಟ್ಬಿಡ್ಬೇಕು ಪಾತ್ರೆನ. ಸ್ಟೀಲ್ ಪಾತ್ರೆನಲ್ಲಿ ಮಾಡಿದ್ರೆ ಒಳ್ಳೇದು, ಅಲ್ಯೂಮಿನಿಯಂ ಎಲ್ಲ ಯೂಸ್ ಮಾಡಬೇಡಿ. ಸಮ್ಮರ್ ಆದ್ರೆ ಮಡಕೆನಲ್ಲಿ ಮಾಡಿ ಇಡ್ಬೋದು, ತಂಪು ತುಂಬಾ ಹೊಟ್ಟೆಗೆ. ಆದ್ರೆ ಈಗ ವಿಂಟರ್ ಆಗಿರೋದ್ರಿಂದ ಮಡಕೆನಲ್ಲಿ ಕುಡಿದ್ರೆ ಸ್ವಲ್ಪ ಕೋಲ್ಡ್ ಬಾಡಿಯವ್ರಿಗೆ ಬೇಗ ಶೀತ ಆಗ್ಬಿಡುತ್ತೆ. ಸಮ್ಮರ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದದು, ಮಣ್ಣಿನ ಪಾತ್ರೆಲಂತೂ ಇನ್ನೂ ಆರೋಗ್ಯಕಾರಿಯಾಗಿರುತ್ತೆ. ಹಾಗೇನೆ ನಾನು ಈ ಗಂಜಿ ಮಾಡ್ಕೊಂಡು ನೈಟ್ ರಾತ್ರಿ 7 ಗಂಟೆ ಅಷ್ಟೊತ್ತಿಗೆ ದಪ್ಪ ಗಂಜಿ ಮಾಡ್ಕೊಂಡೆ. ತೆಳ್ಳಗ್ ಮಾಡ್ಬಾರ್ದು, ದಪ್ಪಗಂದ್ರೆ ಮುದ್ದೆಗಿಂತ ಸ್ವಲ್ಪ ನೀರಾಗಿ ಮಾಡ್ಬೇಕು. ಆಮೇಲೆ ಮಲಗಕ್ಕಿಂತ ಮುಂಚೆ ಅದ್ರ ಮೇಲೆ 3 ಇಂಚು ನೀರ್ ಬರೋ ತರ ಹಾಕ್ಬೇಕು ನೀರ್ ಹಾಕಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಅದ್ರಲ್ಲಿ ಈ ತರ ಮಜ್ಜಿಗೆ ತರ ಫಾರ್ಮೇಶನ್ ಆಗಿರುತ್ತೆ.
ಅದು ಒಂಥರ ಮಜ್ಜಿಗೆ ವಾಸನೆ ಇರುತ್ತೆ ಗೊತ್ತಾ, ಗುಡ್ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆದ್ರೆ. ಆಮೇಲೆ ಬೆಳಗ್ಗೆ ಎದ್ದು ಇದನ್ನ ಮಿಕ್ಸಿಗೆ ಹಾಕೋದಾಗ್ಲಿ ಏನು ಮಾಡಬಾರ್ದು. ಇದನ್ನ ಹಾಗೆ ಬೀಟರ್ ಅಲ್ಲಿ ಇಲ್ಲ ಸೌಟ್ ಅಲ್ಲಿ ಚೆನ್ನಾಗಿ ಕದ್ರಬಿಟ್ಟು ಒಂಚೂರು ಮಜ್ಜಿಗೆ ಮತ್ತೆ ಉಪ್ಪು ಹಾಕೊಂಡು ಕುಡಿದ್ರೆ ಇದಕ್ಕಿಂತ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾಸ್ ನಮ್ ಹೊಟ್ಟೆಗೆ ಏನು ಇಲ್ಲ. ಹೀಗೆ ರಾಗಿದು ಕೂಡ ಮಾಡ್ಕೋಬಹುದು, ಆದ್ರೆ ಪಾರಂಪರ್ಯ ಅಕ್ಕಿಗಳದ್ದು ತುಂಬಾ ಒಳ್ಳೇದು. ಇದೆಲ್ಲ ನಾನು ಮನೆ ಮದ್ದುಗಳನ್ನ ಇದೆಲ್ಲ ಮಾಡ್ಕೊಂಡ್ಮೇಲೆ ನಮ್ಮ ಪ್ರಾಡಕ್ಟ್ಸ್ ಇದೆಲ್ಲ ಯೂಸ್ ಮಾಡಿದ್ಮೇಲೆ ನನಗೆ 15 ಡೇಸ್ ಬೇಕಾಯ್ತು ಸರಿ ಹೋಗೋಕ್ಕೆ. ಈ ಟೈಮ್ನಲ್ಲೇ ಏನು ಗೊತ್ತಾ, ಡ್ಯಾಂಡ್ರಫ್ ಜಾಸ್ತಿ ಆಗೋಯ್ತು, ಹೇರ್ ಫಾಲ್ ಜಾಸ್ತಿ ಆಗೋಯ್ತು, ಸ್ಕಿನ್ ಎಲ್ಲ ಡ್ರೈ ಆಗೋಕ್ಕೆ ಶುರುವಾಗೋಯ್ತು. ಸೊ ಈ ಥರ ನನ್ನ ಪ್ರಾಡಕ್ಟ್ಸ್ ಯಾವ ಥರ ಯೂಸ್ ಮಾಡ್ಕೊಂಡಿದ್ದೇನೆ ಡೀಟೇಲ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ಸೊ ಇಷ್ಟೊತ್ತು ತನಕ ನಂದು ವಿಡಿಯೋ ತಾಳ್ಮೆಯಿಂದ ನೋಡಿದ್ದಕ್ಕೆ ಒಂದು ಬಿಗ್ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.